ಕೊಡಗಿನ ಚಿಕ್ಲಿಹೊಳೆ ಜಲಾಶಯ ಖಾಲಿಯಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಮಲೆನಾಡಲ್ಲಿ ಮುಂಗಾರು ಮುನಿಸ್ಕೊಂಡಿದೆ. ಕೊಡಗಿನಲ್ಲಿ ಮಳೆ ಕೊರತೆ. ಮಳೆ ಇಲ್ಲದೆ ಜಲಾಶಯಕ್ಕೆ ಒಂದು ಹನಿ ನೀರು ಹರಿದು ಬಂದಿದೆ. ಕುಶಾಲನಗರ ತಾಲೂಕಿನಲ್ಲಿರುವಂತಹ ಚಿಕ್ಲಿಹೊಳೆ ಜಲಾಶಯ ಖಾಲಿಯಾಗಿದೆ. ಜಲಾಶಯ ಮುಂಗಾರು ಆರಂಭದಲ್ಲೇ ಈ ಜಲಾಶಯ ಭರ್ತಿಯಾಗ್ತಾ ಇತ್ತು. ಆದರೆ ಈಗ ಮುಂಗಾರು ಕೊರತೆ ಆಗಿದೆ. ಕೃಷಿಗೆ ಮಾತ್ರ ಅಲ್ಲ, ಕುಡಿಯೋದಕ್ಕೂ ನೀರು ಸಿಗದ ಪರಿಸ್ಥಿತಿ ಈಗ. ಕೊಡಗಿನ ಚಿಕ್ಲಿಹೊಳೆ ಜಲಾಶಯ ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ, ಖಾಲಿ ಖಾಲಿ. ಮುಂಗಾರು ಆರಂಭದಲ್ಲೇ ಈ ಜಲಾಶಯ ಭರ್ತಿ ಆಗ್ತಾ ಇತ್ತು. ಆದರೆ ಈಗ ಕೃಷಿಗೆ ಇರಲಿ, ಕುಡಿಯೋದಕ್ಕೂ ನೀರು ಸಮಸ್ಯೆ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಮಲೆನಾಡು ಜಿಲ್ಲೆಯಾಗಿರುವಂತಹ ಕೊಡಗಿನಲ್ಲಿ ಸಾಕಷ್ಟು ಮಳೆ ಸುರಿಯುತ್ತೆ. ಸೊ ಬಹುಶಃ ಇಷ್ಟೊತ್ತಿಗಾಗಲೇ ಮಿನಿಮಮ್ 60ರಿಂದ 70 ಇಂಚಿನಷ್ಟು ಮಳೆ ಸುರಿಬೇಕಾಗಿತ್ತು. ಆದರೆ ಇದುವರೆಗೆ ಅದರ ಅರ್ಧನೂ ಕೂಡ ಮಳೆ ಸುರಿಲಿಲ್ಲ ಅನ್ನೋದಕ್ಕೆ, ಅಂದರೆ ಬರಗಾಲದ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಬಹುಶಃ ಈ ಜಲಾಶಯನೇ ಭಾಳ ದೊಡ್ಡ ಸಾಕ್ಷಿಯನ್ನು ಹೇಳ್ತಾ ಇದೆ. ನೋಡ್ಬೋದು, ಇದು ಕುಶಾಲನಗರ ತಾಲೂಕಿನಲ್ಲಿರುವಂತಹ ಸಣ್ಣ ಜಲಾಶಯ, ಚಿಕ್ಲಿಹೊಳೆ ಜಲಾಶಯ ಅಂತೇಳಿ 867 ಮೀಟರ್ ಎತ್ತರದ ಈ ಜಲಾಶಯದಲ್ಲಿ ಈಗ ಕೇವಲ ಅತ್ಯಂತ ಕಡಿಮೆ ನೀರಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನೋಡ್ಬೋದು ಜಲಾಶಯದಲ್ಲಿ ಎಷ್ಟು ಕಡಿಮೆ ನೀರು ಕಾಣಿಸ್ತಾ ಇದೆ ಅಂತೇಳಿ. ಅಂದರೆ ಒಂದು ಕೆರೆಯಲ್ಲಿ ಎಷ್ಟು ನೀರಿರುತ್ತೋ ಆ ಪ್ರಮಾಣದಲ್ಲಿ ನೀರು ಈಗ ಕಾಣಿಸ್ತಾ ಇದೆ. ಜಲಾಶಯದಲ್ಲಿ ಇರುವಂತಹ ಮುಳುಗಡೆಯಾಗಿದ್ದಂತಹ ಮರಗಳಾಗಿರ್ಬೋದು, ಅಥವಾ ಅಲ್ಲೊಂದು ದೇವಸ್ಥಾನ ಕೂಡ ಇತ್ತು. ಜಲಾಶಯದ ನಿರ್ಮಾಣಕ್ಕಿಂತ ಮುಂಚೆ ಒಂದು ದೇವಾಲಯ ಕೂಡ ಇತ್ತು. ಅದು ಜಲಾಶಯ ನಿರ್ಮಾಣದ ನಂತರ ಮುಳುಗಡೆ ಆಗೋಗಿತ್ತು. ಅದು ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಅನ್ನೋಂಥದ್ದು ಸ್ಪಷ್ಟವಾಗಿ ನೀವು ಕೂಡ ಅದನ್ನು ನೋಡ್ಬೋದು. ಅಂದರೆ ಅಷ್ಟೊಂದು ನೀರು ಕಡಿಮೆ ಆಗೋಗಿದೆ. 1.8 TMC ಸಾಮರ್ಥ್ಯದ ಈ ಜಲಾಶಯದಲ್ಲಿ ಈಗ ಕೇವಲ 0.06 TMC ಅಷ್ಟೇ ನೀರು ಇದೆ ಅನ್ನೋಂಥದ್ದು. ಅಂದರೆ ಡೆಡ್ ಸ್ಟೋರೇಜ್ ನೀರು ಇದು. ಕಳೆದ ವರ್ಷ ನಾವು ಈ ಸೀಸನ್ನನ್ನು ನೋಡಿದ್ರೆ, ಈ ಸೀಸನ್ಗೆ ಈಗಾಗಲೇ ಜಲಾಶಯ ಸಂಪೂರ್ಣ ಭರ್ತಿಯಾಗಿ ಸ್ವಾಭಾವಿಕವಾಗಿ ತುಂಬಿ ಹರಿದು ಹೋಗುತ್ತೆ. ಸೊ ನಮ್ಮ ಬಲಭಾಗಕ್ಕೆ ನೋಡ್ಬೋದು, ಇಲ್ಲಿ ಒಂದು ಅರ್ಧ ಚಂದ್ರಾಕೃತಿಯಲ್ಲಿ ಒಂದು ಅಣೆಕಟ್ಟೆ ಇದೆ. ಸೊ ಇಲ್ಲಿ ಜಲಾಶಯ ಭರ್ತಿ ಆಯಿತು ಅಂತಂದರೆ ಸ್ವಾಭಾವಿಕ ಇದು ತುಂಬಿ ಹರಿದು ಆಚೆಗೆ ಓವರ್ಫ್ಲೋ ಆಗ್ತಾ ಇತ್ತು. ಆದರೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ಖಾಲಿ ಬಿದ್ದಿದೆ. ಇದನ್ನು ನೋಡಲಿಕ್ಕೆ ಅಂತಲೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಆದರೆ ಈಗ ಪ್ರವಾಸಿಗರಿಲ್ಲ, ಅದಕ್ಕೆ ಬದಲಾಗಿ ಯಾರೂ ಇಲ್ಲದೆ ಬಣಗುಡ್ತಾ ಇದೆ. ಬಿಸಿಲು ಭಾಳ ದೊಡ್ಡ ಪ್ರಮಾಣದಲ್ಲೂ ಕೂಡ ಬಿಸಿಲು ಕೂಡ ಇದೆ. ಹೀಗಾಗಿ ಕೊಡಗು ಜಿಲ್ಲೆಗೆ ಈಗ ಬಹುತೇಕ ಬರಗಾಲದ ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಸಾಮಾನ್ಯವಾಗಿ ಇದುವರೆಗೆ ಕೊಡಗು ಜಿಲ್ಲೆಗೆ, ಅಂದರೆ ಈ ಸೀಸನ್ಗೆ ಬರೋಬ್ಬರಿ ಕಳೆದ ವರ್ಷ 1333 ಮಿಲಿಮೀಟ್ರ್ ಮಳೆ ಸುರಿದಿತ್ತು. ಆದರೆ ಈ ಬಾರಿ ಅದರ ಕಾಲ್ಭಾಗನೂ ಕೂಡ ಮಳೆ ಸುರಿಲಿಲ್ಲ ಅನ್ನೋಂಥದ್ದು. ಅಂದರೆ ಕೇವಲ 245 ಮಿಲಿಮೀಟ್ರ್ ಅಷ್ಟೇ ಮಳೆ ಸುರಿದಿದೆ ಇದುವರೆಗೆ. ಅಂದರೆ ಎಷ್ಟೊಂದು ತೀವ್ರತರವಾಗಿ ಕಡಿಮೆ ಆಗಿದೆ ಅಂತಲೇ ಭಾಳ ಸ್ಪಷ್ಟವಾಗಿ ಈ ಅಂಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಜನರಿಗೆ ಸಾಕಷ್ಟು ಆತಂಕವನ್ನು ತಂದೊಡ್ಡಿರೋಂಥದ್ದು. ಅಂದರೆ ಈ ಸಂದರ್ಭಕ್ಕೆ ಈಗಾಗಲೇ ಕೃಷಿಗೆ ನೀರನ್ನು ಹರಿಸಬೇಕಾಗಿತ್ತು. ಈ ಜಲಾಶಯದ ಕೆಳಭಾಗದಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಏನಿದೆ, ಅಲ್ಲಿಯ ಭಾಗದ ರೈತರುಗಳಿಗೆ ಕೃಷಿಗೆ ನೀರನ್ನು ಕೊಡಬೇಕಾಗಿತ್ತು. ಆದರೆ ಈ ಬಾರಿ ಜಲಾಶಯಕ್ಕೆ ಇನ್ನೂ ಕೂಡ ಕನಿಷ್ಠ ನೀರು ಕೂಡ ಬರಲಿಲ್ಲ ಅನ್ನೋಂಥದ್ದು ಈಗ ಆತಂಕಕ್ಕೆ ಕಾರಣ ಆಗಿದೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.